ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಿಟಮಿನ್ಸ್ ಕೊರತೆ ಇಲ್ಲದಿದ್ದರೂ ದೇಹದಲ್ಲಿ ಸ್ನಾಯು ನೋವು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಅತಿಯಾದ ಕೆಲಸ, ಬಿ ನಿರ್ಜಲೀಕರಣ, ಸಿ ನರಹಾನಿ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಜಲೀಕರಣ. ನೀರಿನ ಕೊರತೆಯು ದೇಹದಲ್ಲಿನ ಎಲೆಕ್ಟ್ರೋಲೈಟ್ಗಳನ್ನು ಕಡಿಮೆ ಮಾಡುತ್ತದೆ. ಅದರಲ್ಲಿಯೂ ಅತಿಯಾಗಿ ಬೆವರುವವರು, ಕ್ರೀಡಾಪಟುಗಳು ಸ್ನಾಯು ನೋವಿನ ಸಮಸ್ಯೆಗಳನ್ನು ಹೆಚ್ಚಾಗಿ ಎದುರಿಸುತ್ತಾರೆ. ಅಂಥವರು ಕ್ಯಾಲ್ಸಿಯಂ, ವಿಟಮಿನ್ ಅಥವಾ ಪ್ರೋಟೀನ್ನ ಸೇವನೆಯನ್ನು ಸರಿಯಾಗಿ ಮಾಡುತ್ತಿದ್ದರೂ ಕೂಡ ನಿರ್ಜಲೀಕರಣದಿಂದ ಸ್ನಾಯು ನೋವು ಉಂಟಾಗುತ್ತದೆ. ಹಾಗೂ ಒಂದೇ ಜಾಗದಲ್ಲಿ ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡುವುದು ಕೂಡ ಈ ಸಮಸ್ಯೆಗೆ ಕಾರಣವಾಗುತ್ತದೆ. ಈ ರೀತಿ ಕುಳಿತುಕೊಳ್ಳುವ ಭಂಗಿ ಸರಿಯಾಗಿ ಇಲ್ಲದಿರುವುದು ಸ್ನಾಯು ನೋವಿಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆಯಾದಾಗ ಕಂಡುಬರುವ ಲಕ್ಷಣಗಳು ಯಾವುವು? ಆಪ್ಷನ್ಸ್ ಎ ಸೋಂಕು, ಬಿ ಶೀತ, ಸಿ ಆಯಾಸ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹವು ಆಹಾರದಿಂದ ಅಗತ್ಯವಿರುವ ಪ್ರೋಟೀನ್ ಪಡೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ಅದು ಸ್ನಾಯುಗಳಲ್ಲಿ ಸಂಗ್ರಹವಾಗಿರುವ ಪ್ರೋಟೀನ್ ಅನ್ನು ಬಳಸಲು ಪ್ರಾರಂಭಿಸುತ್ತದೆ. ಆಗ ಸ್ನಾಯುಗಳು ದುರ್ಬಲಗೊಳ್ಳುತ್ತದೆ. ಅದರಲ್ಲಿಯೂ ವಯಸ್ಸಾದವರು ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಸೇವಿಸದಿದ್ದರೆ ದೇಹದಲ್ಲಿನ ಶಕ್ತಿ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ದೇಹದಲ್ಲಿ ರೋಗಗಳ ವಿರುದ್ಧ ಹೋರಾಡುವುದಕ್ಕೆ ಪ್ರತಿಕಾಯಗಳು ಸಹ ಪ್ರೋಟೀನ್ನಿಂದ ಮಾಡಲ್ಪಟ್ಟಿದ್ದು, ಇದರ ಕೊರತೆಯಾದಾಗ ರೋಗನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಆಗಾಗ ಶೀತ, ಕೆಮ್ಮು ಮತ್ತು ಸೋಂಕುಗಳು ಕಂಡುಬರುತ್ತವೆ. ಮೂರನೇ ಪ್ರಶ್ನೆ, ಕೀರ್ತಿ, ಕಲೆ, ಸೌಂದರ್ಯವನ್ನು ಪ್ರತಿನಿಧಿಸುವ ಬೆರಳು ಯಾವುದು? ಆಪ್ಷನ್ಸ್ ಎ ಹೆಬ್ಬೆರಳು, ಬಿ ಕಿರುಬೆರಳು, ಸಿ ತೋರ್ಬೆರಳು, ಡಿ ಉಂಗುರದ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಡಿ ಉಂಗುರದ ಬೆರಳು. ಉಂಗುರದ ಬೆರಳು ಇದು ಸೂರ್ಯದ ಗ್ರಹದ ಶಕ್ತಿಯ ಕೇಂದ್ರವಾಗಿದೆ. ಇದನ್ನು ಅನಾಮಿಕ ಎಂದು ಕರೆಯಲಾಗುತ್ತದೆ. ಈ ಬೆರಳು ಕೀರ್ತಿ, ಕಲೆ, ಸೌಂದರ್ಯ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಜೀವನದಲ್ಲಿ ಯಶಸ್ಸು ಮತ್ತು ಖ್ಯಾತಿಯನ್ನು ಬಯಸುವವರು ಸೂರ್ಯನ ಅನುಗ್ರಹಕ್ಕಾಗಿ ಈ ಬೆರಳಿಗೆ ಉಂಗುರವನ್ನು ಧರಿಸುತ್ತಾರೆ. ನಾಲ್ಕನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಲವಂಗದ ನೀರನ್ನು ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ತೂಕ ಇಳಿಕೆ, ಬಿ ಸೋಂಕುಗಳಿಂದ ರಕ್ಷಣೆ, ಸಿ ಸಕ್ಕರೆ ನಿಯಂತ್ರಣ, ಡಿ ದೇಹ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಲವಂಗದ ನೀರು ತೂಕ ಇಳಿಕೆಗೆ ಸಹಕಾರಿಯಾಗಿದೆ. ಇದು ಚಯಾಪಚಯ ಕ್ರಿಯೆಗೆ ಉತ್ತೇಜನ ನೀಡುವುದು. ಇದು ಹಸಿವನ್ನು ಕಡಿಮೆ ಮಾಡಿ ಕೊಬ್ಬು ಸಂಗ್ರಹಣೆ ಕಡಿಮೆಗೊಳಿಸಿ ತೂಕ ಇಳಿಸಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. ಲವಂಗ ನೀರಿನಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗಿದೆ. ಇದು ಉರಿಯೂತವನ್ನು ಕಡಿಮೆ ಮಾಡಿ ಬ್ಯಾಕ್ಟೀರಿಯಾ, ವೈರಸ್ಗಳ ವಿರುದ್ಧ ಹೋರಾಡುವಂತೆ ಮಾಡುತ್ತದೆ. ಜೊತೆಗೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಿ ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ. ಐದನೇ ಪ್ರಶ್ನೆ, ಉಗುರುಗಳ ಮೇಲೆ ಬಿಳಿ ಮಚ್ಚೆ ಮೂಡುವುದು ಯಾವ ಕಾರಣದಿಂದ? ಆಪ್ಷನ್ಸ್ ಎ ಅದೃಷ್ಟ, ಬಿ ಕಷ್ಟಗಳು, ಸಿ ಪೋಷಕಾಂಶ ಕೊರತೆ, ಡಿ ನೀರಿನ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪೋಷಕಾಂಶ ಕೊರತೆ. ಉಗುರುಗಳ ಮೇಲೆ ಕಾಣಿಸಿಕೊಳ್ಳುವ ಬಿಳಿ ಚುಕ್ಕೆಗಳನ್ನು ಲ್ಯೂಕೋನೇಚಿಯಾ ಎಂದು ಕರೆಯಲಾಗುತ್ತದೆ. ಅವು ಸಣ್ಣ ಪುಟ್ಟ ಗಾಯಗಳು ಅಥವಾ ಅಲರ್ಜಿಗಳಿಂದ ಉಂಟಾಗಬಹುದು. ಆದರೆ ಇಡೀ ಉಗುರು ಬಿಳಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದರೆ ಅದು ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಅಥವಾ ಇತರ ಸೋಂಕುಗಳನ್ನು ಸೂಚಿಸುತ್ತದೆ. ಆರನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಸಿಹಿಗೆಣಸು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ನಮೀಬಿಯಾ, ಸಿ ಚೀನಾ, ಡಿ ಉಗಾಂಡಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಇದು ಬೇರೆ ಯಾವುದೇ ದೇಶಕ್ಕಿಂತ ಹೆಚ್ಚು ಸಿಹಿಗೆಣಸನ್ನು ಬೆಳೆಯುತ್ತದೆ ಮತ್ತು ಜಾಗತಿಕ ಪೂರೈಕೆಗೆ ಅತಿ ದೊಡ್ಡ ಪಾಲನ್ನು ನೀಡುತ್ತದೆ. ದಶಕಗಳಿಂದ ದೇಶವು ತನ್ನ ದೊಡ್ಡ ಕೃಷಿ ಪ್ರದೇಶ, ಬಲವಾದ ಕೃಷಿ ಸಂಶೋಧನೆ ಮತ್ತು ಬೇರು ಬೆಳೆಗಳ ಮೇಲಿನ ಸಾಂಪ್ರದಾಯಿಕ ಅವಲಂಬನೆಯಿಂದಾಗಿ ಅಗ್ರಸ್ಥಾನದಲ್ಲಿದೆ. ಏಳನೇ ಪ್ರಶ್ನೆ, ಊಟ ಮಾಡುವಾಗ ಕೆಲವರು ಬೆವರಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಹೃದಯ ಬಡಿತ, ಬಿ ಅತಿಯಾದ ಶಾಖ, ಸಿ ಮಧುಮೇಹ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಖ್ಯವಾಗಿ ಮಸಾಲೆಯುಕ್ತ ಆಹಾರ ಸೇವಿಸಿದಾಗ ಅದನ್ನು ಜೀರ್ಣಿಸಿಕೊಳ್ಳಲು ದೇಹದ ಉಷ್ಣತೆಯು ಹೆಚ್ಚಾಗುತ್ತದೆ. ಇದು ಬೆವರುವಿಕೆಗೆ ಕಾರಣವಾಗುತ್ತದೆ. ಆದರೆ ಸಾಮಾನ್ಯ ಆಹಾರ ಸೇವಿಸುವಾಗಲೂ ಕೂಡ ಬೆವರುತ್ತಿದ್ದರೆ, ಹೃದಯ ಬಡಿತ ವೇಗವಾದರೆ ಇಂತಹ ಸಂದರ್ಭಗಳಲ್ಲಿ ಬೆವರುವುದು ಸಾಮಾನ್ಯ. ಇನ್ನು ಊಟ ಮಾಡುವಾಗ ಬೆವರುವುದು ಮಧುಮೇಹದ ಆರಂಭಿಕ ಲಕ್ಷಣವೂ ಆಗಿರುತ್ತದೆ. ಯಾರಿಗಾದರೂ ಮಧುಮೇಹವಿದ್ದರೆ ಅದು ನರಗಳ ಹಾನಿಗೆ ಕಾರಣವಾಗಬಹುದು. ಹಾಗಾಗಿ ಇದು ಊಟ ಮಾಡುವಾಗ ಬೆವರುವಿಕೆಗೆ ಕಾರಣವಾಗುತ್ತದೆ. ಆದರೆ ಇದು ಎಲ್ಲ ಸಂದರ್ಭಗಳಲ್ಲಿಯೂ ಕಂಡುಬರುವುದಿಲ್ಲ. ಕೆಲವರಿಗೆ ಥೈರಾಯ್ಡ್ ಅಥವಾ ಹಾರ್ಮೋನ್ಗಳ ಬದಲಾವಣೆಗಳಿಂದಲೂ ಈ ರೀತಿಯಾಗುತ್ತದೆ. 8ನೇ ಪ್ರಶ್ನೆ, ಹಲ್ಲುಜ್ಜಲು ಎಷ್ಟು ಪ್ರಮಾಣದ ಟೂತ್ ಪೇಸ್ಟ್ ಅನ್ನು ಬಳಸಬೇಕಾಗುತ್ತದೆ? ಆಪ್ಷನ್ಸ್ ಎ ಬ್ರಷ್ ತುಂಬ, ಬಿ ಬಟಾಣಿ ಗಾತ್ರ, ಸಿ ಅರ್ಧ ಇಂಚು, ಡಿ ಜೀರಿಗೆಯಷ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ಬಟಾಣಿ ಗಾತ್ರ. ನಿಮ್ಮ ಹಲ್ಲುಗಳನ್ನು ಸ್ವಚ್ಛವಾಗಿಡಲು ಒಂದು ಬಟಾಣಿ ಗಾತ್ರದ ಟೂತ್ ಪೇಸ್ಟ್ ಸಾಕಾಗುತ್ತದೆ. ಈ ಪ್ರಮಾಣವು ನಿಮ್ಮ ಹಲ್ಲುಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸುತ್ತದೆ ಮತ್ತು ನಿಮ್ಮ ಬಾಯಿಯನ್ನು ತಾಜಾವಾಗಿರಿಸುತ್ತದೆ. ನಿಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು ಟೂತ್ ಪೇಸ್ಟ್ನ ಪ್ರಮಾಣವನ್ನು ಅವಲಂಬಿಸಿರುವುದಿಲ್ಲ, ಬದಲಿಗೆ ಹಲ್ಲುಜ್ಜುವ ಸರಿಯಾದ ವಿಧಾನ ಮತ್ತು ಸಮಯವನ್ನು ಅವಲಂಬಿಸಿರುತ್ತದೆ. ಇನ್ನು ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಚಿಕ್ಕ ಮಕ್ಕಳು ಹಲ್ಲುಜ್ಜುವಾಗ ಹೆಚ್ಚಾಗಿ ಟೂತ್ ಪೇಸ್ಟ್ ಅನ್ನು ನುಂಗುತ್ತಾರೆ. ಇದು ಅವರ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಮಕ್ಕಳಿಗೆ ಅಕ್ಕಿ ಗಾತ್ರದ ಟೂತ್ ಪೇಸ್ಟ್ ಸಾಕಾಗುತ್ತದೆ. ಇದು ಅವರ ಹಲ್ಲುಗಳನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ಟೂತ್ ಪೇಸ್ಟ್ ನುಂಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ, ಊಟ ಮಾಡಿದ ನಂತರ ಚಹಾ ಅಥವಾ ಟೀ ಸೇವಿಸುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್ ಎ ಶುಗರ್, ಬಿ ಥೈರಾಯ್ಡ್, ಸಿ ಅಪೆಂಡಿಕ್ಸ್, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಹೀನತೆ. ಚಹಾವು ಟ್ಯಾನಿನ್ ಮತ್ತು ಪಾಲಿಫಿನಾಲ್ಗಳು ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಈ ಸಂಯುಕ್ತಗಳು ಆಹಾರದಲ್ಲಿರುವ ಕಬ್ಬಿಣಾಂಶದೊಂದಿಗೆ, ವಿಶೇಷವಾಗಿ ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳಲ್ಲಿ ಕಂಡುಬರುವ ನಾನ್ ಹೀಮ್ ಕಬ್ಬಿಣದೊಂದಿಗೆ ಬಂಧಿಸುತ್ತವೆ. ಈ ಬಂಧದಿಂದಾಗಿ ದೇಹವು ಕಬ್ಬಿಣವನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಅಭ್ಯಾಸವು ದೀರ್ಘಕಾಲದವರೆಗೆ ಮುಂದುವರೆದರೆ ದೇಹದಲ್ಲಿ ಕಬ್ಬಿಣದ ಕೊರತೆ ಉಂಟಾಗುತ್ತದೆ. ಇದು ನಂತರ ರಕ್ತಹೀನತೆಯಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಚಹಾದಲ್ಲಿರುವ ಕೆಫೀನ್ ಮತ್ತು ಟ್ಯಾನಿನ್ಗಳು ಜೀರ್ಣಕಾರಿ ಕಿಣ್ವಗಳನ್ನು ಪ್ರತಿಬಿಂಬಿಸುತ್ತವೆ. ಊಟ ಮಾಡಿದ ತಕ್ಷಣ ಚಹಾ ಕುಡಿಯುವುದರಿಂದ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ನಿಧಾನಗೊಳ್ಳುತ್ತದೆ. ಇದು ಹೊಟ್ಟೆ ಉಬ್ಬರ, ಗ್ಯಾಸ್, ಆಮ್ಲೀಯತೆ ಮತ್ತು ಹೊಟ್ಟೆ ಭಾರದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಊಟವಾದ ಕನಿಷ್ಠ 45 ನಿಮಿಷದಿಂದ 1 ಗಂಟೆಯ ನಂತರ ಚಹಾ ಕುಡಿಯುವುದು ಆರೋಗ್ಯಕರ. 10ನೇ ಪ್ರಶ್ನೆ, ಯಾವ ನದಿಯನ್ನು 5 ಬಣ್ಣಗಳ ನದಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕಾಂಗೋ, ಬಿ ಕ್ಯಾನೋ ಕ್ರಿಸ್ಟಲ್ಸ್, ಸಿ ಲೇನಾ, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನೋ ಕ್ರಿಸ್ಟಲ್ಸ್. 5 ಬಣ್ಣಗಳ ನದಿ ಎಂದು ಕರೆಯಲ್ಪಡುವ ನದಿ ಕ್ಯಾನೋ ಕ್ರಿಸ್ಟಲ್ಸ್ ದಕ್ಷಿಣ ಅಮೆರಿಕದ ಕೊಲಂಬಿಯಾದಲ್ಲಿದೆ. ಅದರ ಪ್ರಕಾಶಮಾನವಾದ ಛಾಯೆಗಳಿಂದಾಗಿ ಜನರು ಇದನ್ನು ರೈನ್ಬೋ ನದಿ, ದ್ರವ ಮಳೆಬಿಲ್ಲು ಅಥವಾ ಜಗತ್ತಿನ ಅತ್ಯಂತ ಸುಂದರವಾದ ನದಿ ಎಂದು ಕರೆಯುತ್ತಾರೆ. 10ನೇ ಪ್ರಶ್ನೆ, ಒಬ್ಬೇ ಒಬ್ಬ ಮುಸಲ್ಮಾನನು ಇಲ್ಲದ ದೇಶ ಯಾವುದು? ಆಪ್ಷನ್ಸ್ ಎ ರಷ್ಯಾ, ಬಿ ವ್ಯಾಟಿಕನ್ ಸಿಟಿ, ಸಿ ಕ್ಯೂಬಾ, ಡಿ ಗ್ರೀನ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಟಿಕನ್ ಸಿಟಿ. ಇದು ವಿಶ್ವದ ಅತ್ಯಂತ ಚಿಕ್ಕ ದೇಶವೆಂದು ಗುರುತಿಸಲ್ಪಟ್ಟಿದೆ. ಇಲ್ಲಿ ವಾಸಿಸುವ ಜನರ ಸಂಖ್ಯೆ ಕೇವಲ 800. ಇದರಲ್ಲಿ ಪೋಪ್, ಕಾರ್ಡಿನಲ್ಸ್, ಬಿಷಪ್ಗಳು ಮತ್ತು ಅವರನ್ನು ರಕ್ಷಿಸುವ ಸ್ವಿಸ್ ಗಾರ್ಡ್ಗಳು ಸೇರಿದ್ದಾರೆ. ವ್ಯಾಟಿಕನ್ ನಗರದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಇಲ್ಲದಿರುವುದಕ್ಕೆ ಧಾರ್ಮಿಕ ತಾರತಮ್ಯ ಕಾರಣವಲ್ಲ. ಇದರ ಹಿಂದಿನ ಕಾರಣ ಆ ದೇಶದ ಸಾಂವಿಧಾನಿಕ ರಚನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.